देवता सहित समस्त परिवार देवताभ्यो नमः। ग्राम देवता श्री अभयांजनेय स्वामी देवताभ्यो नमः। रेणुका यल्लम्म देवताभ्यो नमः। समस्त परिवार देवता सहित अष्टदिक्पालक देवता सहित आदित्यादि नवग्रह देवताभ्यो नमः। मनसा विष्णु प्रार्थना नमस्कारान् समर्पयामि। पद्मार्कं गजानन हर्निशं अनेकदन्तं भक्तानां एकदन्तं उपास्महे सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी प्रसन्ना मम सर्वदा मृत्युंजयाय रुद्राय नीलकंठाय संभवे अमृतेशाय शर्वाय महादेवाय नमो नमः। ಎಲ್ಲರೂ ನಿಮ್ಮ ತಂದೆ ತಾಯಿ ಪಾದಕ್ಕೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ವಿದ್ಯಾಬುದ್ಧಿ ಹೇಳ್ಕೊಂಡ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು 5 ಸಾರ್ತಿ ಓಂ ಗಂ ಗಣಪತಯೇ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ಕೊಳ್ಳಿ. मम उपात्त समस्त जगद्वारा श्री महाविष्णु राज्ञेय प्रवर्तमानस्य आद्य ब्रह्मणः द्वितीय परार्थे श्वेत वराहकल्पे वैवस्वत मन्वन्तरे प्रथमपादे जम्बूद्वीपे भरतवर्षे भरतखण्डे मेरोः दक्षिणे दिग्भागे श्रीशैलस्य ईशान्यप्रदेशे कावेरी नदी सन्निधौ अस्मिन् वर्तमानेन उपहारिका चान्द्र सौर आनेन प्रभवादि सृष्टि संवत्सराणां मध्ये श्रीमत् क्रोधि नाम संवत्सरे दक्षिणायने हेमंत ऋतु मार्गशिर मासे शुक्ल तदीयां शुभतिथौ शुभ नक्षत्र उत्तराषाढ़ नक्षत्र उद्भविता शुभकरण एवं गुण विशेषेण अस्यां शुभदितौ ಎಲ್ಲರೂ ನಿಮ್ಮ ಗೋತ್ರಗಳನ್ನ ನಿಮ್ಮ ಹೆಸರುಗಳನ್ನ ನಿಮ್ಮ ಮನೆಯಲ್ಲಿರುವಂತ ಹೆಸರುಗಳನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಹೇಳ್ಕೊಳ್ಳಿ. ಮಮ ಸಮಸ್ತ ಕುಟುಂಬ ಜನ ವರ್ಗಾಣಾಂ ಬಂಧು ಜನ ಮಿತ್ರ ಜನ ವರ್ಗಾಣಾಂ ಸಮಸ್ತ ಇಲೈಜಿತ್ರಿ ನಿವಾಸಿನಾಂ ಕ್ಷೇಮ ಧೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆರೋಗ್ಯ ಅಷ್ಟೈಶ್ವರ್ಯತ ಅನುಗ್ರಹತ ಸಿದ್ಧ್ಯರ್ಥಂ ವಿಶೇಷತಃ मम संकल्पित समस्तविध कार्य निर्विघ्नता सिद्ध्यर्थं समस्त निवासीनां अन्योन्य बान्धव्यता सिद्ध्यर्थं मम समस्त विध कार्य निर्विघ्नता सिद्ध्यर्थं आचार्य मुखेन सायंकाले गोधूलि लग्न समये यथाशक्ति परसिद्धि विनायक स्वामी देवता सहित मम कुलदेवता अष्टदेवता सहित कामदेवता संपूर्ण करुणा कटाक्ष सिद्ध्यर्थं यथाशक्ति गणपति अर्वण
शीर्ष पूर्वक पुष्प पूजांच अहम करिष्ये ಇಷ್ಟೊತ್ತು ನಾವು ಮಾಡಿದ್ದು ಸಂಕಲ್ಪ ಅಂತ. ನಾವ್ ಯಾವ್ದೋ ಒಂದು ಕಂಪ್ನಿಗೆ ಹೋಗಿ ರಿಸ್ಯೂಮ್ ಕೊಡ್ತೀವಲ್ಲ, ನಾವ್ ಯಾರು ಏನು ಅಂತ, ಅದೇ ತರ ಭಗವಂತ ಇವತ್ತಿನ ದಿವಸ ನಮ್ಮ LIG 3 ಒಂದು ನಿವಾಸಿಗಳೆಲ್ಲ ಸೇರ್ಕೊಂಡು ಇವತ್ತಿನಿಂದ ನಾವು ಹೊಸ ಹೊಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ ಸಮಸ್ತ ಕಾರ್ಯಕ್ರಮಗಳಲ್ಲಿ ಯಾವುದೇ ತರ ವಿಘ್ನಗಳು ಬರಬಾರ್ದು, ಸುಸೂತ್ರವಾಗಿ ನಡ್ಕೊಂಡು ಹೋಗ್ಬೇಕು. ಅದೇ ತರ ಎಲ್ಲಾ ನಿವಾಸಿಗಳು ಅನ್ಯೋನ್ಯ ಬಾಂಧವ್ಯದಿಂದ ಇರಬೇಕು. ಯಾವುದೇ ತರ ಗೊಂದಲಗಳಿಂದ ಎಲ್ಲಾರು ಅಣ್ತಮ್ಮಂತರ ಎಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಂತ ದಿನಾಭಿವೃದ್ಧಿ ಆಗ್ಬೇಕು. ಎಲ್ಲಾರು ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಬರಬೇಕು. ಆ ಧನಮಹಾಲಕ್ಷ್ಮಿ ಸಂಪೂರ್ಣ ಕರುಣಾ ಕಟಾಕ್ಷ ಎಲ್ಲರ ಮೇಲೆ ಇರಬೇಕು ಅಂತ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಇರಬೇಕಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದೀವಿ. ಹಾಗಾಗಿಬಿಟ್ಟು ಮೊದಲನೇದಾಗಿ ಆದಿಪೂಜಿತ ಮಹಾಗಣಪತಿಯಿಂದ ಪೂಜೆನ ಮಾಡಿ ನಮ್ಮ ಸಮಸ್ತ ವಿಘ್ನಗಳನ್ನ ಪರಿಹಾರ ಮಾಡಿ ಸುಸೂತ್ರವಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ಪೇಂಟಿಂಗ್ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಇನ್ನು ಇತರ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದೀವಿ. ವಿಶೇಷವಾಗಿ ಗಣಪತಿಗೆ ಅಧರ್ವಣ ಶೀರ್ಷದಲ್ಲಿ ಒಂದು ಪೂಜೆಯನ್ನು ನಡೀತಾ ಇದೆ. ಅಂದ್ರೆ ಅವನಿಗೆ ಇಷ್ಟವಾದಂತಹ ಒಂದು ಅಧರ್ವಣ ವೇದದಲ್ಲಿ ಅಧರ್ವಣ ಶೀರ್ಷ ಅಂತ ಒಂದು ಮಂತ್ರದಿಂದ ಅವನಿಗೆ ಪುಷ್ಪ ಪೂಜೆ ನಡೀತಾ ಇದೆ. ಹಾಗಾಗ್ಬಿಟ್ಟು ನಿಮ್ಮ ಕೈಯಲ್ಲಿರುವಂತಹ ಹೂವನ್ನು ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಗಮ್ ಗಣಪತಿಗೆ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಂತಾರೆ. ಒಬ್ರು ತಗೊಂಡು ಹೂವನ್ನ ಗಣಪತಿ ಪಾದಕ್ಕೆ ಮಾತ್ರ ಹಾಕ್ತಾ ಇರ್ಬೇಕು. ಒಬ್ರು ಇಟ್ಕೊಳ್ಳಿ ತಟ್ಟೆನ, ಒಬ್ರು ಪಾದಕ್ಕೆ ಹಾಕ್ತಾ ಇರಿ. ಆವಾಹಿತ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಯದಾಶಕ್ತಿಂ ಗಣಪತಿ ಅಧರ್ವ ಶೀರ್ಷ ಪೂರ್ವಕ ಪುಷ್ಪ ಪೂಜಾಂಚ ಕರಿಷ್ಯೇಂ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟವಾಗಂ ಸ್ವಸ್ತನೋಭಿಃ, ವಶೇಮ ದೇವಹಿತಂ ಜಿತಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಲಂ ನಮಸ್ತೆ ಗಣಪತಯೇ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಕಲ್ವಿದಂ ಬ್ರಹ್ಮಾಸಿ, ತ್ವಂ ಸಾಕ್ಷಾತ್